ಹಲೋ. ಹಾಯ್. ಇವತ್ತು ನಾವು ಅಲ್ಲ ಬೆಳ್ಳುಳ್ಳಿ ದಿನ ಬಳಸಕ್ಕೆ ಬೇಕಲ್ಲ, ಅದಕ್ಕಾಗಿ ಸಾಂಬಾರ್ಗೆ ಮತ್ತು ಉಪ್ಪಿಟ್ಟಿಗೆ ಚಾಕ್ಕೆ ಹಾಕ್ಬೇಕತ್ತಿದ್ರೆ ಅಲ್ಲ ಬೇಕು. ಅದಕ್ಕಾಗಿ ಅಲ್ಲ ಹೆಂಗೆ ಸ್ವಚ್ಛ ಮಾಡಿ ಅದನ್ನು ಫ್ರೀಜ್ನಾಗ ಇಡ್ತೇವೆ ಅನ್ನೋದು ಹೇಳ್ತೀನಿ ನಿಮ್ಗೆ. ಇದು ಅಲ್ಲ, ಇದು ಒಂದು ಇಷ್ಟ ಐತಿ. ಇದನ್ನು ನೀರು ಹಾಕಿ ವಾಶ್ ಮಾಡ್ಕೋಬೇಕು. ಇದನ್ನು ಮಾಡ್ಕೊಂಡು ನೀರಾಗೆಲ್ಲ ಸ್ವಚ್ಛಾಗಿ ಇದನ್ನು ತೊಳಿಬೇಕು. ಇದನ್ನು ತೊಳೆದು ಇದ್ರಾಗೆ ಮಣ್ಣು ಕಸ ಏನಾರು ಇರ್ತೈತೆ ಎಲ್ಲ ಹೋಗ್ತೈತಿ. ಇದನ್ನು ಎಲ್ಲ ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡು ಇದನ್ನು ಮ್ಯಾಗಿಂದೆಲ್ಲ ಇದು ತೊಗಟಿ ಇದನ್ನೆಲ್ಲ ಹಿಂಗೆ ತೆಗಿಬೇಕು. ಇದನ್ನು ಸ್ವಚ್ಛ ಮಾಡ್ಕೋಬೇಕು. ಇದನ್ನೆಲ್ಲ ಮಾಡ್ಕೊಂಡು ಇದನ್ನು ಒಂದು ಕಾಜಿನ ಬಾಟ್ಲಿದಾಗ ಮಿಕ್ಸಿ ಹೊಡಿಸಿಟ್ಕೋಬೇಕು. ಇದನ್ನು ಒಂದು ಎಷ್ಟು 8 ದಿನ ಮಟ್ಟ ಬರ್ತೈತಿ. ಇದು ಏನಾಗೋದಿಲ್ಲ. ಫ್ರಿಜ್ನಾಗ ಒಂದು ಬಾಟ್ಲಿದಾಗ ಹಾಕಿಟ್ಬಿಡೋದು. ಇದು ಅಲ್ಲ ಇಷ್ಟ ಆಗ್ತದೆ. ಇದು ಚಾಕು ಹಾಕೋಬೋದು. ಅರ್ಜೆಂಟ್ ಟೈಮ್ದಾಗ ಕುಟ್ಕೊಂತ ಅಲ್ಲ ಚಾಕೂ ಬರ್ತೈತಿ, ಸಾಂಬಾರ್ಗೂ ಬರ್ತೈತಿ, ಉಪ್ಪಿಟ್ಟಿಗೂ ಬರ್ತೈತಿ. ಅದು ಒಮ್ಮೆ ಅದನ್ನು ಸ್ವಚ್ಛಾಗಿ ತೊಳೆದು ಮಿಕ್ಸಿ ಹೊಡಿಸಿಟ್ಕೊಂಡು ಬಿಡೋದು. ಇದು ಅಲ್ಲದ್ದಾತೆ. ಆಮೇಲೆ ಅದೇ ಥರ ಈಗ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೋತೇವೆ. ಈ ಬೆಳ್ಳುಳ್ಳಿ ಇಷ್ಟ ಐತಿ. ಅದು ಒಂದು ಒಂದು ಮುಟ್ಗಿ ಅಷ್ಟು ತೊಗೊಂಡು ಇಷ್ಟು ತೊಗೊಂಡು ನಾನು ಮಿಕ್ಸರ್ ಹೊಡಿಸಿ ಇಟ್ಕೋತೇನೆ ಕಾಜಿನ ಬಾಟ್ಲಿದಾಗ. ಇದು ಸಾಂಬಾರ್ಗೂ ಬೇಕಾಕತಿ, ಪಲ್ಯಗಳಿಗೂ ಬೇಕಾಕತಿ. ಅದಕ್ಕಾಗಿ ಏನು ಮಾಡೋದು, ಇದನ್ನು ಎಷ್ಟು ಬೇಕಷ್ಟು ತೊಗೊಂಡು ಒಂದು ಮುಟ್ಗಿ ಅಷ್ಟು ತೊಗೊಂಡು ಇದನ್ನು ಗ್ರೈಂಡರ್ದಾಗ ಹಾಕಿ ಮಿಕ್ಸಿ ಹೊಡಿಸಿ ಇದನ್ನು ಪೇಸ್ಟ್ ಗತೆ ಮಾಡಿ ಒಂದು ಬಾಟ್ಲಿಯಾಗ ತುಂಬಿಡೋದು. ಇದನ್ನು ಬೆಳ್ಳುಳ್ಳಿ ಆಮೇಲೆ ಇವೆರಡು ಹೆಂಗೆ ಮಾಡೋದು ಅನ್ನೋದು ಹೇಳ್ತೇನೆ ನಿಮ್ಗೆ. ಈಗ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡು ಇದು ಈ ಥರಲೆಲ್ಲ ತೆರೆದು ಹಿಂಗೆಲ್ಲ ತೆರೆದು ಈ ತೆರೆದ ಮ್ಯಾಗಿಂದೆಲ್ಲ ತೆಗೆದಿದ್ದನ್ನು ಎಲ್ಲ ಧೂಳು ಇದು ಆಗ್ತೈತಿದ್ದು ತೊಗಟಿ ಒಳಗೆ ಇದನ್ನು ಸ್ವಚ್ಛ ತೊಳೆದು ಎಲ್ಲ ಇದನ್ನು ಮಾಡಿ ತೊಗೊಂಡೇನೆ. ಈಗ ಸ್ವಚ್ಛ ಆಗೈತಿದು ಅಲ್ಲ. ಇದನ್ನು ಹಿಂಗೆ ಹೆಂಚಿ ಇಷ್ಟ ಐತಿ. ಅದು ಇದನ್ನು ಹೆಂಚ್ಬೇಕೀಗ. ಹೆಂಚಿ ಮಿಕ್ಸಿ ಹೊಡ್ಸೋದು. ಇದು ಸಾಂಬಾರು ಮಾಡೋ ಮುಂದೆ, ಚಹಾ ಮಾಡೋ ಮುಂದೆ ಹಾಲು ಬೇಕು. ಇದು ಜಲ್ದಿ ಆಕೈತಿ. ಇದನ್ನು ಮಾಡಿ ಇಟ್ಕೊಂಡ್ರೆ ಮತ್ತು ಕೆಡಂಗಿಲ್ಲ. ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ಒಂದು ಕಾಜಿನ ಬಾಟ್ಲಿದಾಗ ಹಾಕಿಡ್ಬೇಕು. ಅದನ್ನು ಹಾಕಿಟ್ರೆ ತಾಜಾ ಹಂಗೆ ಇರ್ತೈತಿ. ಇದು ವಾಸನೆಯೂ ಹಂಗೆ ಇರ್ತೈತಿ. 8 ದಿವ್ಸ ಇಟ್ಟರು ಏನು ಕೆಡಂಗಿಲ್ಲ. ಒಂದು ಸಲ ಮಾಡಿ ಇಟ್ಬೋದು. ದಿವಸ ಇದನ್ನು ಮಾಡ್ಕೊತ ಲೇಟ್ ಆಕತಿ ಕೆಲಸದೊಳಗೆ. ಅದಕ್ಕಾಗಿ ಅರ್ಜೆಂಟ್ ಹೋಗೋರು ಇರ್ತಾರೋ ಎಲ್ಲ ಇರ್ತಾರೋ ಹಿಂಗೆ ಮಾಡಿ ಇಟ್ಕೋದು. ಸ್ಟೋರ್ ಮಾಡಿ ಇಟ್ಕೋದು ನೋಡಿ. ಇದನ್ನೆಲ್ಲ ಹೆಂಚಿ ಮಿಕ್ಸಿ ಹೊಡಿಸಿ ಒಂದು ಕಾಜಿನ ಬಾಟ್ಲಿಗೆ ಹಾಕಿಟ್ಬೋದು. ಬೇಕಾದಾಗ ನಮ್ಗೆ ಸಾಂಬಾರ್ಗೂ ಹಾಕ್ಬೋದು, ಉಪ್ಪಿಟ್ಟಿಗೂ ಹಾಕ್ಬೋದು, ಚಾಕು ಹಾಕ್ಬೋದು. ಜಲ್ದಿ ಆಕತಿ ಮಾಡಿಟ್ಕೋಬೋದು. ಅವಾಗ ಮಾಡೋದು ಅಂದ್ಕೊಟ್ರೆ ಲೇಟ್ ಆಕತಿ. ಸ್ವಲ್ಪ ಮಾಡಿಟ್ಬೋದು. ಹಿಂಗೆ ಎಲ್ಲ ತೋರ್ಸಾಕೆ ನಿಮ್ಗೆ. ಹೆಂಚಿ ಸಣ್ಣ ಪೀಸ್ ಮಾಡಿ ಮಿಕ್ಸಿ ಹೊಡಿಸೋದು ಮಾಡಿ ನೋಡ್ರಿ ನೀವು. ಎಷ್ಟು ಈಜಿ ಆಕತಿ ಕೆಲಸ. ಒಂದ್ಸಲ ಮಾಡಿ ಇಟ್ಕೋಬೋದು. ಇಷ್ಟ ಆಯ್ತು. ಈಗ ಇದನ್ನೆಲ್ಲ ಮಿಕ್ಸರ್ ಹಾಕ್ತಾನೆ ಹೊಸ್ತಾಯಿದಷ್ಟು ಹಾಕೋದು. ಇದನ್ನು ಏನೂ ಇಲ್ಲ, ಎಷ್ಟದ ಹಾಕಿ ಏನೂ ಹಾಕೋಂಗಿರುತ್ತೆ. ಬರೀ ಇದಷ್ಟ ಅಲ್ಲಷ್ಟ ಪೇಸ್ಟ್ ಮಾಡಿ ಇಟ್ಕೋದು ತರಿಯಾಗಿ. ಇನ್ನೊಂದು ಸ್ವಲ್ಪ ಹೊಡಿಸ್ಬೇಕು. ಈಗ ಸಣ್ಣ ಹಾಕಿ
ಈ ಥರ ಕಾಜಿನ ಬಾಟ್ಲಿದಾಗ ಹಾಕಿ ಇಟ್ಕೋಬೇಕು ಇದನ್ನ. ಇದೇನು ಕೆಳಂಗಿಲ್ಲ. ಈ ಬಾಟ್ಲಿದಾಗ ಹಾಕಿ ಇಟ್ಕೋಬೇಕು ಇದನ್ನ. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಬಾಟ್ಲಿದಾಗ ಹಾಕಿ ಫ್ರಿಜ್ನಾಗ ಇಟ್ಬಿಡೋದು. ಬೇಕಾದಾಗ ಹಾಕೊಂಡು ಮಾಡೋದು. ಇದೇ ಥರ ನಾನು ಮತ್ತು ಬೆಳ್ಳುಳ್ಳಿನೂ ಬ್ಯಾಳಿ ಮಾಡಿ ಇಟ್ಕೊಂಡಿರೋದು. ಅದು ಸಾಂಬಾರ್ಗೆ ಹಾಕಾಕಬೇಕು ಮತ್ತು ಚಟ್ನಿಗಳಿಗೂ ಹಾಕಕ್ಕೆ ಬರ್ತೈತಿ. ಅದಕ್ಕೆ ಒಂದ್ಸಲ ಮಾಡಿ ಇಟ್ಕೊಂತೀವಿ. ಎಲ್ಲ ಬರ್ತೈತಿ ಇದು. ಚೆನ್ನಾಗಿ ಮಿಕ್ಸಿ ಹೊಡಿಸಿ ಇಟ್ಬಿಡೋದು. ಇದನ್ನು ಕೆಲಸ ಮಾಡೋಕ್ಕೆ ಈಸಿ ಆಗ್ತೈತಿ. ಇದು ಏನೂ ಆಗೋದಿಲ್ಲ. ಇದು ಫ್ರೀಜರ್ನಾಗ 8 ದಿನ ಮಟ್ಟ ನಡಿತೈತಿ. 8 ದಿನ ಕಮ್ಮಿ ಮಾಡಿ ಇಟ್ಕೋತೀವಿ. ಇದಾಯ್ತು. ಈಗ ಇದನ್ನು ಬಾಟ್ಲಿಗೆ ಹಾಕಿರ್ತೀನಿ. ಈಗ ಇಷ್ಟ ಆಯ್ತಿದೆ, ರೆಡಿ ಆಯ್ತಿದೆ. ಅಲ್ಲ ಪೇಸ್ಟ ರೆಡಿ ಆಯ್ತಿದೆ. ಮಾಡಿ ನೋಡ್ರಿ ಹೆಂಗಾಗಿತ್ತು ಹೇಳ್ರಿ. ಆಮೇಲೆ ಇದೇ ಥರ ಇದು ಇವು ಬೆಳ್ಳುಳ್ಳಿ ಬ್ಯಾಳೆ ಇದು ಇಟ್ಕೊಂಡೇನು ಒಡೆದ. ಇವನು ಎಷ್ಟು ಬೇಕು ಅಷ್ಟು ಪೇಸ್ಟ್ ಮಾಡಿ ಇಟ್ಕೋದು. ಇವನು ಸ್ವಚ್ಛ ಮಾಡಿ ಇಟ್ಕೊಂಡೀನಿ. ಇವನ್ನ ಈ ಬ್ಯಾಳಿನ ಹಾಕ್ತೀನಿ. ಈಗ ಇಷ್ಟು ಸಾಕೀಗ. ಒಂದು ಇದನ್ನು ಮಿಕ್ಸಿ ಹೊಡಿಸಿ ಫ್ರೀಜರ್ನಾಗ ಇಡ್ತೀನಿ. ಸಾಂಬಾರು ತೆಗಿಬೇಕದು ಇಟ್ಕೋತಾನೆ. ಇದು ಬೆಳ್ಳುಳ್ಳಿದು ಪೇಸ್ಟ್. ಇದು ಬೆಳ್ಳುಳ್ಳಿ ಪೇಸ್ಟ ಮನ್ಯಾಗನ ಬ್ಯಾಳಿ ಒಡೆದ ಸ್ವಚ್ಛ ಮಾಡಿ ಅದನ್ನು ಮಿಕ್ಸಿ ಹೊಡಿಸಿಟ್ಟೇನು. ಇದನ್ನು ಬಾಟ್ಲಿಗೆ ಹಾಕಿರೋದು. ಇದು ನೋಡಿ. ಇದು ಹಾಕಿಬಿಡ್ತೇನೆ ಇದ್ರಾಗ. ಇದು ಅಲ್ಲ ಬೆಳ್ಳುಳ್ಳಿದು ಇದು ಪೇಸ್ಟ್. ಇದನ್ನು ಸಾಂಬಾರು ಮಾಡುವಾಗ ಇದನ್ನು ಬೆಳ್ಳುಳ್ಳಿ ತೊಗೊಡು. ಬರೀ ಕರಿಬೇವು ಕೊತ್ತಂಬರಿ ಅಷ್ಟು ಹೆಂಚಿ ಒಗ್ಗರಣೆ ಹಾಕೋದು. ಇಷ್ಟ ಸ್ವಲ್ಪ ಮಾಡೀನಿ. ಈಗ ಇಷ್ಟಿದು ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯ್ತು. ಈಗ ಬೆಳ್ಳುಳ್ಳಿ ಪೇಸ್ಟ ಮಾಡಿ ನೋಡಿರಿ. ಇದು ಈಸಿ ಕೆಲಸಕ್ಕಾಗಿ ಮಾಡೋದನ್ನ ಔಷಧಿ ಹೋಗಾಡಿರ್ತಾರೋ ಮಾಡಿ ತೊಗೋದಿಲ್ಲ, ಸ್ಟೋರ್ ಮಾಡಿ. ಇದಲ್ಲ, ಇದು ಬೆಳ್ಳುಳ್ಳಿ ಅಲ್ಲ. ಫ್ರಿಜ್ಜಿನಾಗ ಹಿಡಿದು ಮಾಡಿ ನೋಡಿರಿ. ಈಸಿ ಆಗತ್ತೆ ಕೆಲಸ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಡೋದ್ರಿಂದ. ಈ ವಿಡಿಯೋ ಮುಗಿಸ್ತಾನು. ಬಾಯ್ ಬಾಯ್. ಇದು ಬೆಳ್ಳುಳ್ಳಿ.